ಏನು ಮಾಡ್ಬೇಕಿಲ್ಲ ಅವಾಗೇನು ಮಾಡ್ಕೊ ಅವ್ರದೇ ದೊಡ್ಡದು ಅಂತ ಸುಮ್ಮನೆ ಬಿಡ್ಬೇಕು. ಆಯ್ತು. ಆಮೇಲೆ ಯಾಕೆ ಆರ್ಡ್ರ್ ಇಲ್ಲ ಅಂತ ಯಾರೆಲ್ಲ ಕಮೆಂಟ್ ಮಾಡ್ತಿದ್ದೀರಾ, ಕುಡಿಬೇಕು, ರಕ್ತ ಕುಡಿಬೇಕು. ಎಷ್ಟು ಮಾಡ್ತಾ ಇದ್ದೆ ದಿನಕ್ಕೆ? 300, 200, 100 ರೂಪಾಯಿ, 50. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನೋಡಿ, ಫುಡ್ಡು ಇನ್ಸ್ಟಾಮಟು ಜೀನಿ ಮಿಕ್ಸ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಕನ್ನಡಿಗಾಂತರಲೇ ನಮ್ಮ ಜೊತೆ ಇದ್ರೆ ನಮ್ಮ ಮಲ್ಲಿಕಣ್ಣ. ಏನಣ್ಣ ಸಮಾಚಾರ? ಒಳ್ಳೆ ಎಷ್ಟು ಹೊಡೆದ್ರಿ ಇವತ್ತು? ನಿನ್ನೆ 3,000 ಹೊಡೆದವ್ರೆ. ನಾನು ಹೊಡೆದಿರೋದು 2,400 ಪಡೆದಿದ್ದೀನಿ. ಇವರು ಖರ್ಚು ಸ್ವಲ್ಪ ಜಾಸ್ತಿ ಇತ್ತಂತೆ. ನಿನ್ನೆ ರೊಚ್ಚಿಗೆ ನಮ್ಗೆ ಜಾಸ್ತಿ ಇಲ್ಲ. ಎಷ್ಟು? 15% ಅಲ್ಲಿ 3,000 ಹೊಡೆದವ್ರೆ. ನನಗೆ 65% ಅಲ್ಲಿ ಎಷ್ಟು ಬರೀ 2,400 ಹೊಡೆದಿದ್ದೀನಿ. ಕಿಲೋಮೀಟರ್ ಎಷ್ಟು ಹೊಡೆದಿದ್ರ ನಿನ್ನೆ? 200 ಹೊಡೆಯುತ್ತಲ್ಲ, 200 ಮೇಲೆ ಹೊಡೆಯುತ್ತೆ. ನಂದು 200 ಕಿಲೋಮೀಟರ್ ಓಡಿಸಿದ್ದೀನಿ. ಆದರೆ ಪೆಟ್ರೋಲ್ ಹೋಗಿದೆ ಎಷ್ಟು? 400 ರೂಪಾಯಿ. 300. ಚಿಕ್ಕಪೇಟೆ, ಹಲಸೂರು, ಇಂದ್ರನಗರ ಬಿಟ್ರೆ ಬಂದಿಲ್ಲ ಈ ಕಡೆ. ಹೌದಾ? ಗಾಂಧಿನಗರ, ಚಿಕ್ಕಪೇಟೆ, ಕಲ್ಯಾಣ ನಗರ ಆ ಕಡೆ ನೋಡ್ಸೋಣ. ಅಲ್ಲೇ ಫುಲ್ಲು. ಈ ಕಡೆ ಬಂದೇ ಇಲ್ಲ, ಸಂಜೆ ನಗರ ಕಡೆ ಬಂದಿಲ್ಲ, ಸಂಜೆ ಬಂದಿರೋದು. ನೋಡೋಣ. ಇವಾಗ ನಾನು 4 ಶಿಫ್ಟ್ ಬುಕ್ ಮಾಡ್ಕೊಂಡಿದ್ದೀನಿ. 12 ಅವರ್ 45 ನಿಮಿಷ. 1,150ರಿಂದ 1,747 ರೂಪಾಯಿವರೆಗೆ ಅರ್ನಿಂಗ್ಸ್ ಆಗುತ್ತೆ ಅಂತ ತೋರಿಸೋಣ. ಆದ್ರೆ ಆಗಲ್ಲ, ನೋಡೋಣ ಎಷ್ಟಾಗುತ್ತೆ ಅಂತ ಟ್ರೈ ಮಾಡೋಣ ಹೊಡೆಯೋಕ್ಕೆ. ಏನು ಸರ್ಜು, ಇವಾಗ ಸದ್ಯಕ್ಕೆ 45% ಇದೆ. ಇನ್ನೂ 10 ನಿಮಿಷ ಇರೋದು ಲಾಗಿನ್ ಆಗಿಬಿಟ್ಟು ಸಿಗ್ತೀನಿ. ಫಸ್ಟ್ ಆರ್ಡ್ರ್ ಸಂಜಯ್ ನಗರ ಬ್ರಾಹ್ಮಿಣ್ಸ್ ಹಟ್ಟೆಯಲ್ಲಿ ಆರ್ಡ್ರ್ ಬಿದ್ದಿರೋದು. ಪಿಕಪ್ ಮಾಡ್ತಾ ಇದ್ದೀನಿ ಫಸ್ಟ್ ಆರ್ಡ್ರು. ಡ್ರಾಪ್ ಬಂದ್ಬಿಟ್ಟು ಎಲ್ಲಪ್ಪ ಇದೆ ಅಂದರೆ ಟಾಟಾ ಐಕೋಲ. ಇಲ್ಲಿಂದ 7 ಕಿಲೋಮೀಟರ್ ಇರೋದು ಡ್ರಾಪು. ಬನ್ನಿರಿ, ಈಗ ಫಸ್ಟ್ನೇ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಹೋಗ್ತೀನಿ. ಇವಾಗ 7:33ಕ್ಕೆ ಫಸ್ಟ್ ಆರ್ಡರ್ ಡ್ರಾಪ್ ಮಾಡಿದ್ದೀನಿ. ರಿಫ್ರೆಶ್ ಮಾಡೋಣ. ರಿಟರ್ನ್ ಅಮೌಂಟು 11 ರೂಪಾಯಿ ಇದೆ. 5 ನಿಮಿಷ ವೇಟ್ ಮಾಡಬೇಕು. ಝೂನ್ ಇರೋದು ಇಲ್ಲೇ ಲೋಕಲ್ ಅಂದರೆ ಒಂದು 3 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ. 61 ರೂಪಾಯಿ ಕೊಟ್ಟಿರೋದು. ಫಸ್ಟ್ ಆರ್ಡ್ರ್ ಆಯಿತು. ಇವಾಗ ಸೆಕೆಂಡ್ ಆರ್ಡ್ರಿಗೆ ನಮ್ಮ ಝೋನಿಗೆ ಹೋಗ್ಬಿಡೋಣ. ಆಲ್ಮೋಸ್ಟು ಬರ್ರಿ, ಈಗ ನಮ್ಮ ಝೋನಿಗೆ ಹೋಗ್ತೀನಿ. ಇವಾಗ ಜಳಗಾವಿ ಪ್ರವಾಸಲ್ಲಿ ಇದ್ದೀನಿ ಅಪಾರ್ಟ್ಮೆಂಟಲ್ಲಿ. 105 ರೂಪಾಯಿ ಕೊಟ್ಟಿದ್ದ, 44 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ. ಅಂದರೆ ಇಷ್ಟೊಂದು ಜಾಸ್ತಿ ಅಮೌಂಟ್ ಕೊಟ್ಟಪ್ಪ ಅಂದರೆ ನೋಡ್ಬೋದು. ಮತ್ತೊಂದು ಆರ್ಡ್ರ್ ಕೊಟ್ಬಿಟ್ಟು ನಾವು ಇನ್ಸ್ಟಾಮಟ. ಇದರ ಒಂದು ಇನ್ಸ್ಟಾಮಟ್ ಆ್ಯಡ್ ಇನ್ಸ್ಟಾಮಟ್ ಆರ್ಡ್ರ್ ಕೊಟ್ಬಿಟ್ಟ ನೋಡಿ. 6 ಕಿಲೋಮೀಟ್ರಿಗೆ 44. ಇನ್ಸ್ಟಾಮಟ್ ತೆಗೆದಕ್ಕೆ ಇನ್ಸ್ಟಾಮಟ್ ಆ್ಯಡ್ ಮಾಡಿಬಿಟ್ಟು ನಾವು ಓದು. ನಿಮ್ಗೆ ಯಾವುದ್ರಲ್ಲಿ ಹೊಡಿಬೇಕಂತ ಗೊತ್ತಿಲ್ಲ. ತೆಗೆದಿರೋದಕ್ಕೆ ಇನ್ಸ್ಟಾಮಟ್ ನೋಡಿ 44 ರೂಪಾಯಿ ರಿಟರ್ನ್ ಅಮೌಂಟ್ ಇತ್ತು. ಮತ್ತು ಅದೊಂದು ಆರ್ಡ್ರ್ ಕೊಟ್ಬಿಟ್ಟ. 7 ಆರ್ಡ್ರ್ ಆಗಿದೆ, 349 ರೂಪಾಯಿ ಆಗಿರೋದು. ಇದಕ್ಕೆ ಇವಾಗ ಎಷ್ಟು 13-14 ಕಿಲೋಮೀಟ್ರ್ ಬಂದಿರೋದು. ಎಲ್ಲಿ? ಸಹಕಾರ ನಗರಿಂದ. ಇದೇನೋ ಹೋಗ್ತಾನೆಲ್ಲ ನೆಟ್ವರ್ಕ್ ಬಿಟ್ಟೈತೆ. ನೋಡೋಣ. ಇವಾಗ 7 ಆರ್ಡ್ರ್ ಆಗಿದೆ, 8 ಆರ್ಡ್ರ್ ಹೋಗೋಣ. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 11 ಗಂಟೆ ಆಗಿರೋದು. ಅರ್ನಿಂಗ್ಸ್ ಬಂದುಬಿಟ್ಟು ಬರೀ 513 ರೂಪಾಯಿ ಇದೆ. 3 ಅವರ್ 46 ನಿಮಿಷ ಆಗಿರೋದು. 13 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನೂ ಬೇಕಾಗಿರೋ ಫಸ್ಟ್ ಟಾರ್ಗೆಟ್ಗೆ 12 ಆರ್ಡ್ರ್ ಹೊಡಿಬೇಕಾಗಿತ್ತು. ನೋಡೋಣ. ಇನ್ನೂ 1 ಅವರ್ವರೆಗೂ ಸರ್ಜ್ ಇಲ್ಲ. 12 ಗಂಟೆಯಿಂದ ಸರ್ಜ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ರೂಪಾಯಿ ಕೊಡ್ತಾನೆ ನೋಡೋಣ. ಅಲ್ಲಿವರೆಗೂ ವೇಟ್ ಮಾಡ್ತೀನಿ ನಾನು. ಇವಾಗ ಮಧ್ಯಾಹ್ನ 6 ಗಂಟೆ ಆಗಿರೋದು. ಸರ್ಜ್ ಬಂದುಬಿಟ್ಟು 80% ಇದೆ. 591 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 4 ಅವರ್ 51 ನಿಮಿಷ ಡ್ಯೂಟಿ ಮಾಡಿದ್ದೀನಿ. 8 ಅವರ್ ಬೇಕಾಗಿರೋದು. 17 ಆರ್ಡ್ರ್ ಆಗಿದೆ. ಇನ್ನು ಫಸ್ಟ್ ಟಾರ್ಗೆಟಿಗೆ ಇನ್ನೂ ಬೇಕಾಗಿರೋದು 8 ಆರ್ಡರ್ಸು. ಆದರೆ ಇಲ್ಲಿ ನೋಡಿ, ನನಗೆ ಫುಡ್ಡು ಇನ್ಸ್ಟಾಮಟು ಜೀನಿ ಎಲ್ಲ ಆ್ಯಡ್ ಮಾಡಿಬಿಟ್ಟವನೆ ಆಲ್ಮೋಸ್ಟು. ನೋಡಿ, ಫುಡ್ಡು ಇನ್ಸ್ಟಾಮಟು ಜೀನಿ ಮಿಕ್ಸ್ ಇಷ್ಟೆಲ್ಲ ಆ್ಯಡ್ ಮಾಡಿಬಿಟ್ಟವನೆ. ಏನು ಮಾಡೋದು? ಇವಾಗ ಟಿಕೆಟು ರೈಸ್ ಮಾಡಿದ್ದೀನಿ. ಆಲ್ಮೋಸ್ಟ್ 2 ಸಲ ನಾನು ಇನ್ಸ್ಟಾಮಟ್ ಆರ್ಡ್ರ್ ಕೊಟ್ಟಿದ್ದ ಬೆಳಗ್ಗೆಯಿಂದ. ಬರೀ ಎಷ್ಟು 20 ರೂಪಾಯಿ ಆರ್ಡ್ರ್ ಕೊಡ್ತಾನೆ. ಸರ್ಚ್ ಕೊಡೋಲ್ಲ ಸರ್ಚ್ ಇರೋ ಟೈಮಲ್ಲಿ. ಅದಕ್ಕೆ ನಾನು ಟಿಕೆಟ್ ರೈಸ್ ಮಾಡಿದ್ದೀನಿ. ನೋಡೋಣ ಅದು ಯಾವತ್ತು ಹೋಗುತ್ತೆ. ಆಲ್ಮೋಸ್ಟ್ ನೋಡ್ಬೋದು. ಇವಾಗ ನಾನು ಝೋನಲ್ಲಿ ಇದ್ದೀನಿ. ನಮ್ಮ ಝೋನ್ ಬಂದ್ಬಿಟ್ಟು ನೋಡಿ, ಸಹಕಾರ ನಗರ ಆ್ಯಡ್ ಮಾಡಿರೋ, ಆಟೋಮೆಟಿಕ್ ಆ್ಯಡ್ ಮಾಡಿರೋದು. ಅದನ್ನು ನಾನು ಆ್ಯಡೇ ಮಾಡಿಲ್ಲ. ನೋಡಿ, ಈಗ ಫಸ್ಟಿಗೆ ನಾನು ಈ ಏನಿದೆಯಲ್ಲ, ಈ ಲೈನ್ಸು ಹೆಬ್ಬಾಳ ಕಡೆಯಿಂದ ಬರೋದು. ಆ ಲೈನ್ಸ್ ಮಾತ್ರ ನಮ್ಮ ಝೋನ್ ಇತ್ತು. ಇವಾಗ ಇಷ್ಟೆಲ್ಲ ಮಿಕ್ಕಿದ ಕುಡಿಗಳ್ಳಿ, ತಿಂಡ್ಲು, ದೊಡ್ಡ ಬನ್ಸಂದ್ರದ, ಮತ್ತು ಇದಾವುದು ಕೆಂಪಾಪುರ ಎಲ್ಲ ತಕ್ಕ ಆ್ಯಡ್ ಮಾಡಿಬಿಟ್ಟವನೆ. ಒಂದು ಇನ್ಫಾರ್ಮೇಷನ್ ಇಲ್ಲ, ಏನಿಲ್ಲ. ನೋಡೋಣ. ಇವಾಗ ಡ್ಯೂಟಿ ಇನ್ನೂ ಆರ್ಡರ್ಸ್ ಇನ್ನೂ ಯಾವುದೂ ಬಿದ್ದಿಲ್ಲ. 590 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ನೋಡೋಣ ಯಾವುದು ಎಷ್ಟು ರೂಪಾಯಿ ಕೊಡ್ತಾನೆ. ಒಂದೊಂದು ಆರ್ಡ್ರ್ ಲೋಕಲ್ ಆರ್ಡ್ರಿಗೆ 80 ಅಂದರೆ ಆಲ್ಮೋಸ್ಟ್ ಒಂದು 20 ರೂಪಾಯಿ ಕೊಡ್ಬೋದು ಅನಿಸುತ್ತೆ. ನೋಡೋಣ ಬರ್ರಿ. ಆಮೇಲೆ ಸಿಗ್ತೀನಿ ಮಾಡ್ತೀನಿ ಆರ್ಡ್ರ್. ಮತ್ತೇನು ಶಂಕರ್ ಬರೋ ಸಮಾಚಾರ? ಏನು ಫುಲ್ ಜೋರಾ? ಏನು ಪೋಟ್ರಲ್ಲಿ ಏನು ಆರ್ಡ್ರ್ ಬೀಳ್ತಾ ಇಲ್ಲ ಅಂತೆ? ಹಾಂ, ಅದಕ್ಕೆ ತಾನೇ ಸುಮ್ಮನೆ ಖಾಲಿ ಕೂತಿರೋದು. ಹೌದಾ? ಏನು ಚಾರ್ಜಿಂಗ್ ಹಾಕಕ್ಕೆ ಬಂದಿದ್ದ ಗಾಡಿನ? ಎಷ್ಟು ಮಾಡ್ತಾಯಿದ್ದೆ ದಿನಕ್ಕೆ? 300, 200, 100 ರೂಪಾಯಿ, 50 ರೂಪಾಯಿ, 30 ರೂಪಾಯಿ. ಯಾರು ಕೊಡ್ತಿದ್ದೆ ಅದನ್ನು?
ನಾನು ಗಾಡಿ ತೊಗೊಂಡು ಹೋಗ್ಬಿಡು, ಸುಮ್ಮನೆ ನಾನೇ ಹೊಡಿತೀನಿ ಚಾರ್ಜಿಂಗ್ ಗಾಡಿ ಮೇಲೆ. ಸುಮ್ಮನೆ ಪೆಟ್ರೋಲ್ ಅದು ಉಳಿಯುತ್ತೆ, ನಾನು ದಿನಕ್ಕೆ 2,000 ರೂಪಾಯಿ ಮಾಡ್ತೀನಿ, ಸಿಗೋದಿಲ್ಲ ಆರಾಮಾಗಿ. ಆದರೆ 2,000 ಮಾಡ್ತೆ, ಆದರೆ ಇವತ್ತು ಬರೀ 500 ರೂಪಾಯಿ ಆಗಿದೆ. ಯಾಕೆ ಆರ್ಡ್ರ್ ಇಲ್ಲ ಅಂತ ಯಾರೆಲ್ಲ ಕಮೆಂಟ್ ಮಾಡ್ತಿದ್ದೀರಾ, ನನ್ನ ಕೇಳಿ ಯಾಕೆ ಆರ್ಡ್ರ್ ಬೀಳ್ತಿಲ್ಲ ಅಂತ. ನಮ್ದಿಗೆಲ್ಲ ಇನ್ಸ್ಟಾಮಾರ್ಟ್ ಎಲ್ಲ ಕಮೆಂಟ್ ಮಾಡ್ತಿದ್ರು. ಯಾರಿಗೆ ಏನಂತ ಎಲ್ಲ ಈಗ ಯೂಟರ್ನ್ ಮಾಡಿ ಹೇಳು. ಎಲ್ಲ ಯೂಟ್ಯೂಬರ್ಸಿಂದ ಆರ್ಡರ್ಸ್ ಬೀಳ್ತಾ ಇದೆ, ಯೂಟ್ಯೂಬರ್ಸಿಂದನೇ ಆರ್ಡರ್ಸ್ ಬೀಳ್ತಾ ಇದೆ. ಬಂದ್ಬಿಟ್ಟು ಹೇಳಿಬಿಟ್ರು ಡೈರೆಕ್ಟಾಗಿ ಬಂದಮೇಲೆ ಯೂಟ್ಯೂಬರ್ಸಿಂದ ಏನು ಆರ್ಡರ್ಸ್ ಬೀಳ್ತಾ ಇಲ್ವಾ? ಯೂಟ್ಯೂಬರ್ಸ್ ಎಷ್ಟೋ ಜನ ಯಾವ್ಯಾವ ಮೂಲ ಕರ್ನಾಟಕದಿಂದ ಮೂಲೆಯಿಂದ ಬಂದ್ಬಿಟ್ಟು ಕೆಲಸ ಮಾಡ್ತಾವ್ರೆ, ಅದನ್ನ ಯಾರು ಕೇಳಲ್ವಾ? ಅದನ್ನ ಯಾರು ಕೇಳಲ್ವಾ? ಮತ್ತೆ ಅದೇ ನಾನು ಕೇಳ್ತಾ ಇರೋದು ಅವ್ರಿಗೆ ಕೇಳ್ತಾ ಇರೋದು. ಕರ್ನಾಟಕ ಮೂಲೆ ವಿಡಿಯೋಸ್ ಜಾಸ್ತಿ ನಾನೇ ಮಾಡ್ತಾ ಇರೋದು. ಆನ್ಸರ್ ನಾನು ಹೇಳ್ತಿರಲ್ಲ, ಕರ್ನಾಟಕದ ಯಾವ್ದಾದ್ರು ಮೂಲೆಯಿಂದ ಬಂದ್ಬಿಟ್ಟು ಮಾಡ್ತಾರಲ್ಲ, ನಾನು ಮಾಡ್ತಾ ಇದ್ದೀನಿ, ಯಾಕೆ ಎಲ್ಲರಿಗೂ ಆರ್ಡರ್ ಕೊಡಲ್ವಾ? ಜನಕ್ಕೆ ಒಳ್ಳೇದು ಕನ್ಸಲ್ಲ, ಅದೇ ಕೆಟ್ಟದೇ ಕನ್ಸೋದು. ಅದಕ್ಕೆ ನಿಮ್ಮಂತರಿಂದ ನೋಡು ಏನ್ ಮಾಡ್ಬೇಕಿಲ್ಲ ಅವಾಗೇನು ನೋಡ್ಕೊ, ಅವ್ರದೇ ದೊಡ್ಡದು ಅಂತ ಸುಮ್ಮನೆ ಬಿಡ್ಬೇಕು ಅಷ್ಟೇ. ನಾನು ಅದನ್ನೇ ಮಾಡ್ತೀನಲ್ಲ, ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಮತ್ತೇನು ವಿಶೇಷ? ಊಟ ಮಾಡೋದಾ? ಸುಮ್ಮನೆ ಯೂಟ್ಯೂಬ್ ಎಲ್ಲ ಹೆಣ್ಣು ಮಾಡ್ಬಿಡೋಣ ಅಂದ್ಬಿಟ್ಟಿದ್ದೆ. ಏನು ಬೇಡ ಬಿಟ್ಬಿಡೋಣ ಯೂಟ್ಯೂಬ್ನ ಅಂತ. ಒಳ್ಳೇದು, ಬೇಗ ಬುದ್ಧಿ ಕಲ್ತು ಬಿಟ್ಟಿದ್ಯಾ? ನೋಡಿ, ಇನ್ಸ್ಟಾಮಾರ್ಟ್ ಆರ್ಡರ್ ಕೊಟ್ಟಿದ್ದ, ಆದರೆ ಇನ್ಸ್ಟಾಮಾರ್ಟ್ಗೆ 1 ರೂಪಾಯಿನೇ ಸರ್ಜ್ ಕೊಡಲಿಲ್ಲ ನನಗೆ. 40% ಸರ್ಜ್ ಕೊಟ್ಟಿರೋದು. ಯಾಕೆ ಈ ಥರ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನನಗಂತೂ ಈ ಇನ್ಸ್ಟಾಮಾರ್ಟು ಸೀನೆ ಆರ್ಡರ್ ವೇಸ್ಟ್ ಅಂದರೆ ವೇಸ್ಟ್, ಯಾಕಂದರೆ ಸರ್ಜ್ ಕೊಡಲ್ಲ. ಅದಕ್ಕೆ ಇವಾಗ ಟಿಕೆಟ್ ರೈಸ್ ಮಾಡಿದ್ದೀನಿ, ಮ್ಯಾನೇಜರ್ಗೂ ಕಂಪ್ಲೇಂಟ್ ಮಾಡಿದ್ದೀನಿ, ಅವ್ರು ತೆಗಿತು ಅಂತ ಹೇಳಿದ್ದಾರೆ, ಫುಡ್ ಅಷ್ಟೇ ಮಾಡ್ತಾ ಅಂತ ಹೇಳಿದ್ದಾರೆ. ನೋಡೋಣ. ಇವಾಗ ಲಿಫ್ಟಲ್ಲಿ ಇದ್ದೀನಿ, ನೆಟ್ವರ್ಕ್ ಹೋಗ್ತಾ ಇದೆ, ನೆಟ್ವರ್ಕ್ ಬರ್ತಾ ಇಲ್ಲ. ಇಲ್ಲಿ ನೋಡೋಣ, 1 ಸೆಕೆಂಡು. ಕೆಳಗಡೆ ಬಂದ ತಕ್ಷಣ ಅದಕ್ಕೆ ಸರ್ಜೆ ಕೊಡಲಿಲ್ಲ ಇನ್ಸ್ಟಾಮಾರ್ಟ್ ಆರ್ಡ್ರಿಗೆ. ಯಾಕೆ? ಅದನ್ನು ಆರ್ಡ್ರ್ ಇಲ್ವಾ ನಮಗೆ? ಕೌಂಟಿಂಗ್ ತೊಗೊಳಲ್ವಾ? ಎಲ್ಲ ಅದು ಆರ್ಡ್ರಸ್ಸೇ ಸೇಮು. ಅವ್ರು ಯಾಕೆ ಈ ಥರ ಮಾಡ್ತಾನೆ ಅಂತ ಗೊತ್ತಿಲ್ಲ. ಬಾರೋ ಬೇಗ, ಎಷ್ಟೊತ್ತಾಗುತ್ತಪ್ಪ ಇದು? ಇಲ್ಲಿ 1 ನಿಮಿಷ ಬೇಗ ಓಪನ್ ಹಾಂ ನೋಡಿ, 32 ರೂಪಾಯಿ ಬಂದಿದ್ದೀನಿ. ಓನ್ಲಿ ಟ್ರಾವೆಲ್ ಪೇ ಅಷ್ಟೇ. ಏನು ಮಾಡೋದು? ಸರ್ಜೆ ಇಲ್ಲ. ಈ ಥರ ಮೋಸ ಮಾಡಿಬಿಟ್ಟ ನೋಡಿ. ಎಲ್ಲರಿಗೂ ಮೋಸನೇ ಮಾಡ್ತಾರೆ, ನನಗೊಬ್ಬನಿಗಲ್ಲ, ಪ್ರತಿಯೊಬ್ಬರಿಗೂ ಇನ್ಸ್ಟಾಮಾರ್ಟ್ ಆರ್ಡ್ರಿಗೆ ಯಾರ್ಯಾರು ಬೀಳುತ್ತೆ ಅದಕ್ಕೆ ಸರ್ಜ್ ಇರೋಲ್ಲ. ಜೀನಿ ಆರ್ಡ್ರಿಗೂ ಸರ್ಜ್ ಇರೋಲ್ಲ. ಯಾಕೆ? ಅದು ಒಂದು ಆರ್ಡ್ರ್ ತಾನೇ, ಕಸ್ಟಮರ್ ಕಡೆ ದುಡ್ಡು ತೊಗೋತಾರೆ, ನಮಗೆ ಮಾತ್ರ ಸರ್ಜ್ ಕೊಡೋಲ್ಲ. ಯಾಕಂತ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಂಗೆ ಇವಾಗ ಟಾರ್ಗೆಟ್ ಬಂದುಬಿಟ್ಟು ಇನ್ನೊಂದು 4 ಆರ್ಡ್ರ್ ಇರಬೇಕಾಯ್ತು. ಫಸ್ಟ್ ಟಾರ್ಗೆಟ್ಗೆ ಇದದು RNR ಬಿರಿಯಾನಿಂದ ಕೊಟ್ಟ ಲೋಕಲ್ ಆರ್ಡ್ರು. ಯಪ್ಪ, ಎಷ್ಟು ಕಿಲೋಮೀಟ್ರ್? ಬರೀ 2 ಕಿಲೋಮೀಟ್ರಾ ನೋಡಿ. 2.63 ಕಿಲೋಮೀಟ್ರ್ ಐತೆ. ನೋಡಿ ಮ್ಯಾಪ್ ಹಾಕ್ತೀನಿ, ಹೆಂಗೆ ಎಷ್ಟು ಕಿಲೋಮೀಟ್ರ್ ನೋಡಿ ತೋರಿಸ್ತೀನಿ. 3 ಕಿಲೋಮೀಟ್ರ್ ಪಿಕಪ್ಗೆ ಹೋಗ್ಬೇಕು ನಾನು. ನೋಡಿ, ಈ ರೂಟಿಂದ ಹೆಬ್ಬಾಳ ಬ್ರಿಡ್ಜ್ ಯೂಟರ್ನ್ ಮಾಡ್ಕೊಂಡು ಬರ್ಬೇಕು. ಯಾಕಂದ್ರೆ ಇರೋದು ಗೋದ್ರೇಜ್ ಅಪಾರ್ಟ್ಮೆಂಟಲ್ಲಿ, ಅಲ್ಲಿಂದ ಯೂಟರ್ನ್ ಮಾಡ್ಬೇಕು. ಸರ್, ಗೋದ್ರೇಜ್ ಪ್ಲಾಟಿನಿ ಅಪಾರ್ಟ್ಮೆಂಟು ಮೇನ್ ರೋಡಲ್ಲಿರೋ ಅಪಾರ್ಟ್ಮೆಂಟಲ್ಲಿದ್ದೀನಿ. ಅಲ್ಲಿಂದ ಪಿಕಪ್ ಮಾಡೋಕೆ ಹೋಗ್ಬೇಕು. 3.3 ಇಲ್ಲ ಒಣವೇದಲ್ಲಿ ಹೋಗೋಕ್ಕೆ ಇವ್ರು ಅಪ್ಪಂದು ರೋಡಾ 2.5 ಕಿಲೋಮೀಟ್ರ್ ಕೊಡ್ತಾನೆ. ಏನು ಮಾಡೋದು? ಇವಾಗ ಹೋಗೋಣ ನೋಡಿರಿ, ನಾವು ಒಣವೇದಾಗ ಹೋಗೋಣ. ಯಾಕಂದ್ರೆ ಅವ್ನು ಜಾಸ್ತಿ ಕೊಡ್ತಾನಂತ ನಾವು ಇದನ್ನು ಮಾಡೋಕ್ಕಾಗಲ್ಲ. ಸಣ್ಣಗೆ ನೋಡ್ಕೊಂಡು ಹೋಗೋಣ ಅಷ್ಟೇ. ಇದು ಕೊಟ್ಟರೆ ಏನು ಬೇಕಾದ್ರೆ 3 ಆರ್ಡ್ರು, ಆಮೇಲೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 2:45 ಆಗಿದೆ ಟೈಮಿಂಗ್ಸು. ಟಾರ್ಗೆಟ್ ಬಂದುಬಿಟ್ಟು 900 ರೂಪಾಯಿ ಆಗಿರೋದು, 7:30 ನಿಮಿಷ. ಫಸ್ಟ್ ಟಾರ್ಗೆಟ್ ಮುಗಿದೋಯ್ತು. ಇನ್ನು ಸೆಕೆಂಡ್ ಟಾರ್ಗೆಟ್ಗೆ 11 ಆರ್ಡ್ರ್ ಬೇಕಾಗಿದೆ. ನೋಡೋಣ, ಇನ್ನೊಂದು 2 ಆರ್ಡ್ರ್ ಹೊಡೆದ್ಬಿಟ್ಟು ಸಾಯಂಕಾಲ ಕರೆಕ್ಟಾಗಿ 6:45 ಗಂಟೆ ಲಾಗಿನ್ ಆಗ್ತೀನಿ. ಇನ್ನೂ ಆಲ್ಮೋಸ್ಟ್ ಈಗ ಒಂದು ಇಲ್ಲ 2 ಆರ್ಡ್ರ್ ಹೊಡೆದ್ರೂ ಒಂದು 10ರಿಂದ 9 ಆರ್ಡ್ರ್ ಬೇಕಾಗುತ್ತೆ ಸಾಯಂಕಾಲ ಟೈಮಲ್ಲಿ. ಇದ್ಯಾವುದು ಬಿತ್ತಲ್ಲ, ಇಲ್ಲಿ ಬಿತ್ತು, ಯಲಹಂಕ ಕೊಟ್ಬಿಟ್ಟು. ಅಯ್ಯಪ್ಪ, ರಾಜನ ಕುಂಟೆನಾ? ಎಷ್ಟು ರೂಪಾಯಿ ಕೊಟ್ಟು ಅಂತ ಏನು ಸಡನ್ನಾಗಿ ನಾನು ನೋಡಲಿಲ್ಲ. ನಾನು ಮಾಲಿಗೆ ಬಿದ್ದೈತೆ ಇದು. ಮಾಲಿಗೆ ಹೋಗ್ಬಿಟ್ಟು ಇದ್ಯಾವುದು 3rd ಫ್ಲೋರ್. ಫುಡ್ಡು ರೆಡಿ ಐತೆ. ಇವಾಗ ಮಾಲಿಗೆ ಹೋಗೋಣ. ಮಾಲ್ ಆಫೀಸಿಯಾಗೆ ಹೋಗ್ಬಿಟ್ಟು ಪಿಕಪ್ ಮಾಡಿ ಡ್ರಾಪ್ ಇಲ್ಲಿ ರಾಜನ ಕುಂಟೆ ಕಡೆ ಇರೋದು. ಬರ್ರಿ ಡ್ರಾಪ್ ಮಾಡಕ್ಕೆ ಹೋಗೋಣ. 2000 years later. ಇವಾಗ ಟೈಮ್ ಬಂದುಬಿಟ್ಟು ಎಷ್ಟು 7 ಗಂಟೆ ಆಗಿರೋದು. ಶಿವಸಾಗರಿಂದ ಒಂದು ಆರ್ಡ್ರ್ ಕೊಟ್ಟಿರೋದು. ಬೇಕಾಗಿರೋ ನನಗೆ ಆರ್ಡ್ರಸ್ ಬರೀ ಇನ್ನು ಎಷ್ಟು 8 ಆರ್ಡ್ರ್ ಬೇಕಾಗಿದೆ. ಇದೊಂದು ಮತ್ತಿಕೆರೆ ಕೊಟ್ಟಿರೋದು. ಇದೊಂದು ಇಲ್ಲಿ ಮ್ಯಾನೇಜರ್ ಸಿಕ್ಕಿದ್ರು ಇವಾಗ ಜಸ್ಟ್ ಟ್ರಪಲ್ಸ್ ಹತ್ರ. ಇದೊಂದು ವೆಂಟರ್ ಜಾಕೆಟ್ ಕೊಟ್ಬಿಟ್ರು 349. ಅಂದರೆ 3 ಗೋಲ್ಡಲ್ಲಿ ಮತ್ತು ಸಿಲ್ವರಲ್ಲಿ ಯಾರೇ ಇರ್ತಾರೆ, ಈ ಥರ ಸ್ವಲ್ಪ ಅಮೌಂಟು ಕಮ್ಮಿ ಜಾಸ್ತಿ ಇರುತ್ತೆ. ಅದಕ್ಕೆ ನಮ್ಮದು 349 ರುಪೀಸ್ ಆಗಿದೆ. ತುಂಬ ದಪ್ಪಣ ಇದೆ, ಕರೆಕ್ಟಾಗಿದೆ ಅದ್ರ ಸೈಜು. ನೋಡೋಣ. ಇವಾಗ ಚಳಿ ಮಾತ್ರ ಆಗ್ತಾಯಿಲ್ಲ. ಇವಾಗ ಪಿಕಪ್ ಫುಡ್ ರೆಡಿ ಆಗಿದೆ, ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕ್ಕೆ ಹೋಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 8:40 ಆಗಿರೋ ಟೈಮಿಂಗ್ಸು. 1281 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಅಲ್ಲಿ ರಿಟರ್ನ್ ಅಮೌಂಟ್ ಇತ್ತು ಎಷ್ಟು, ಈ ಟ್ರಪಲ್ಸಿಂದ ತುಂಬ ಲಾಂಗ್ ಹೋಗಿದ್ದೆ ಮಲ್ಟಿ ಆರ್ಡರ್ ತೊಗೊಂಡು. ಅಲ್ಲಿಂದ ರಿಟರ್ನು ದೊಡ್ಡ ಬನ್ಸಂದ್ರ ಕೊಟ್ಟಿದ್ದೆ 53 ರೂಪಾಯಿಗೆ. ಇವಾಗ ಇನ್ನೂ ಬೇಕಾಗಿರೋದು 3 ಆರ್ಡ್ರು, 34 ಆರ್ಡ್ರ್ ಆಗಿರೋದು. ಇನ್ನು ಬೇಕಾಗಿರೋ ಕರೆಕ್ಟಾಗಿ 3 ಆರ್ಡ್ರ್ ಹೊಡೆದ್ರೆ ನಾನು ಟಾರ್ಗೆಟ್ ಮುಗಿದೋಗುತ್ತೆ. ಇನ್ನೂ ಟೈಮ್ ತುಂಬ ಬೇಜಾನೈತೆ. ನೋಡೋಣ, 20% ಸರ್ಜ್ ಇರೋದು ಅಷ್ಟೇ. ನೋಡೋಣ. ಇವಾಗ ಕ್ಲೋಸ್ ಆದಮೇಲೆ ಸರಿ, ಕ್ಲೋಸ್ ಅಪ್ ಟೈಮಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಟೋಟಲು ಆವಾಗ ಹೇಳ್ತೀನಿ. ಇವಾಗ ಫುಲ್ ಟಾರ್ಗೆಟ್ ಅಂದ್ರೆ ಕಂಪ್ಲೀಟ್ ಆಗಿಬಿಟ್ಟೈತೆ. ನೋಡ್ರಿ ಜಾಕೆಟ್ ಹೆಂಗೆ ಕೊಟ್ಟವ್ರು ಮ್ಯಾನೇಜರ್.
ನಾನು ನೋಡ್ರಿ ಹಿಂಗೆ ಅದನ್ನ ಕಡ್ಡಿತಾರ ಈ ಜಾಕೆಟ್ ನೋಡ್ರಿ ಹಿಂಗೆ ಆಗಿಬಿಟ್ಟೈತೆ ಫುಲ್ ಬಾಡಿ ಬಂದ್ಬಿಟ್ಟೈತೆ ನಂದು ನೋಡ್ರಿ ಇಲ್ಲಿ ಟಾರ್ಗೆಟ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿಬಿಟ್ಟೈತೆ 38 ಆರ್ಡ್ರು ಅಂದರೆ ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ 1427 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಅಂದರೆ ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ ಅಂದರೆ 67 ರೂಪಾಯಿದು. ನೋಡೋಣ ಇವಾಗ ಇನ್ನೂ 1 ಅವರ್ ಮೇಲೆ ಲಾಗಿನ್ ಆಗಿರಬೇಕು. ಫುಲ್ ಟಾರ್ಗೆಟ್ ಅಂತ ಕಂಪ್ಲೀಟ್ ಆಯಿತು. 525 ರೂಪಾಯಿ ಇನ್ಸೆಂಟಿವ್ ಬರ್ತೈತಿ. ಮತ್ತು ನೀವು ಎಷ್ಟು ಹೊಡೆದ್ರಿ ನನಗೂ ಕಮೆಂಟ್ ಮಾಡಿರಿ. ನೀವು ಒಂದು ಶನಿವಾರ ಎಷ್ಟು ಹೊಡೆದ್ರಿ ನೋಡೋಣ. ಮತ್ತು ಈ ವಿಡಿಯೋ ಹಂಗೆ ನೀವು ಶೇರ್ ಅದು ಮಾಡ್ತು ಬರ್ರಿ. ಬೇರೆ ಹುಡುಗರು ಡೆಲಿವರಿ ಬಾಯ್ದು ಬಂದು ಕೆಲಸ ಮಾಡಲಿ ಪಾಪ. ಆದರೆ ನಮ್ಮ ಕರ್ನಾಟಕ ಜನಕ್ಕೆ ಮಾತ್ರ ಕಳಿಸ್ತೀವಿ, ಬೇರೆದವ್ರು ಬೇಡ. ನಮ್ಮ ಕನ್ನಡ ಹುಡುಗರು ಮಾಡ್ಲಿಕ್ಕೆ ಸಾಕು ನಮಗೆ ಕೆಲಸ. ನೋಡಿ ಈಗ ಡೈರೆಕ್ಟ್ ಕ್ಲೋಸಿಂಗಲ್ಲಿ ಸಿಗ್ತೀನಿ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಟೋಟಲ್. ಇಲ್ಲಿಂದ ಆರ್ಡರ್ ಕೊಟ್ಬಿಟ್ಟ. ಎಲ್ಲಿ ಕೊಟ್ಟ? ಮೇಘನಾ ಫುಡ್ಸಿಂದ 27 ನಿಮಿಷ ಇರಿ ನೋಡೋಣ ಎಷ್ಟು ರೂಪಾಯಿ ಕೊಡ್ತಾನಂತ, ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ. 74 ರೂಪಾಯಿ, 8 ರೂಪಾಯಿ ರಿಟರ್ನು, 7 ರೂಪಾಯಿನಾ, 7.5 ಕಿಲೋಮೀಟ್ರು. ಓ ಮಲ್ಟಿ ಆರ್ಡ್ರು ರಂಗದಿ ಬಸಂದಿ ಒಂದು. ಅಪ್ಪ ಏನು ಗುರುವೇ ಇದು, ಈ ಥರ ಆರ್ಡ್ರ್ ಕೊಟ್ಟರೆ ಬಿಟ್ಟರೆ 700. ಆದರೆ ಇದು ಕೊಟ್ಬಿಟ್ಟಾನೆ. ಹೋಗೋಣ ಬರ್ರಿ, ಏನು ಮಾಡೋಕ್ಕೆ ಬರಲ್ಲ. ಇನ್ನೂ ಫುಡ್ ರೆಡಿ ಇಲ್ಲ. ಹೋಗೋಣ ಇವಾಗ 2 ಆರ್ಡ್ರ್ ಕೊಡೋಣ. ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದೆ. ಅಪಾರ್ಟ್ಮೆಂಟಲ್ಲಿ ಹೋಗಿದ್ದೀನಿ. ನೋಡಿದ್ರೆ ಕಸ್ಟಮರ್ ಡೋರು ತೆಗಿತಲ್ಲ ಮತ್ತು ಬೆಲ್ ಮಾಡಿ ಟಿಕೆಟ್ ರೈಸ್ ಮಾಡಿದ್ದೀನಿ. ಅವ್ರು ಹೇಳ್ತಾಯಿದ್ದೆ ಸೆಕ್ಯೂರಿಟಿ ಗಾರ್ಡ್ ಹತ್ರ ಕೊಟ್ಬಿಟ್ಟು ಹೋಗಿ ಅಂತ, ಏನು ಪ್ರಾಬ್ಲಮ್ ಆಗಲ್ಲ ಅಂತ. ಆಮೇಲೆ ಟಿಕೆಟ್ ರೈಸ್ ಮಾಡಿದಾಗ ಆಮೇಲೆ ಅವ್ರು ಕಸ್ಟಮರ್ ನಂಗೆ ಫುಡ್ಡೇ ಕೊಟ್ಟಿಲ್ಲ, ಟಿಕೆಟ್ ರೈಸ್ ಮಾಡಿ ನಂದು ಐಡಿ ಹೋಗೋದು. ಅವ್ರೇನು ಕುತ್ಕೊಂಡು ಹೇಳ್ತಾರೆ, ನಾನೇನು ಗೊತ್ತಲ್ಲ. ಕಸ್ಟಮರ್ ಕಡೆಯಿಂದ ಕನ್ಫರ್ಮೇಷನ್ ಬರೋರು ನಾನು ಕೊಟ್ಬಿಟ್ಟು ನಾನು ಡೆಲಿವರಿ ಕಂಪ್ಲೀಟ್ ಕೊಡಲ್ಲ ಅಂತ ಹೇಳಿದ್ದೀನಿ. ನೋಡೋಣ ಏನಂತಾರಂತ, ಅಲ್ಲಿವರೆಗೂ ವೇಟ್ ಮಾಡ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 11 ಮೇಲೆ ಆಗಿರೋದು. ಔಟ್ ಆಫ್ ಝೋನಲ್ಲೇ ಯಲಹಂಕ ಎಲ್ಲ ಬಾಗ್ನೂರು ಕ್ರಾಸ್ಗೆ ಹೋಗಿದ್ದೆ. ಅಲ್ಲಿಂದ ಡ್ಯೂಟಿ ಆಫ್ ಮಾಡ್ಕೊಂಡಿದ್ದೆ. ಡ್ಯೂಟಿ ಸ್ಟಾಪಿಗೆ ಅಂದರೆ ಔಟ್ ಆಫ್ ಸ್ಟಾಪಲ್ಲಿ ಇದ್ದರೆ ಔಟ್ಸೈಡ್ ಝೋನಲ್ಲಿ ಈ ಥರ ಲಾಗೌಟ್ ಮಾಡಿದ್ರೆ ಈ ಥರ ಬರುತ್ತೆ. ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು 1587, 12 ಅವರ್ 17 ನಿಮಿಷ, 40 ಆರ್ಡ್ರ್ ಹೊಡೆದಿದ್ದೀನಿ. ಇನ್ಸೆಂಟಿವ್ 525 ರೂಪಾಯಿ, 1587 ಪ್ಲಸ್ 525. ಇವತ್ತಿನ ಎಷ್ಟು ಸರಿ 1587 ಪ್ಲಸ್ 525, 2112 ರೂಪಾಯಿ ಇವತ್ತಿಂದ ಅರ್ನಿಂಗ್ಸ್ ಆಗಿರೋ ಟೋಟಲ್ಸು. ಕಿಲೋಮೀಟರ್ಸ್ ಬಂದುಬಿಟ್ಟು ಒಂದು 200 ಕಿಲೋಮೀಟ್ರ್ ಓಡಿಸಿದ್ದೀನಿ ಇವತ್ತು. 351 ರೂಪಾಯಿ ಪೆಟ್ರೋಲ್ ಹೋಯ್ತು. ಇವಾಗ ಜಸ್ಟ್ ಇಲ್ಲೇ ಭಾರತ್ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಂಡೆ ಫುಲ್ ಟ್ಯಾಂಕ್. ಬೆಳಗ್ಗೆ ಮತ್ತೆ ಬೇಗ ಬರಬೇಕಾಗತ್ತಲ್ಲ, ಅದಕ್ಕೆ ಸುಮ್ಮನೆ ಇವಾಗಲೇ ಹಾಕ್ಸ್ಕೊಂಡ್ಬಿಟ್ಟಿನಿ ಫುಲ್ ಟ್ಯಾಂಕ್ಸು. ಇವಾಗ ನಾಳೆ ಏನು ಆಫರ್ ಸಿಗುತ್ತೆ, ನಾಳೆ ಸಿಗ್ತೀನಿ ಸಂಡೇ. ಶನಿವಾರ ಇವತ್ತಿಂದು ಟೋಟಲ್ಸ್ ಅರ್ನಿಂಗ್ಸ್ ಬಂದುಬಿಟ್ಟು 2100 ರೂಪಾಯಿ ಚಿಲ್ಲರೆ ಆಗಿದೆ ಅರ್ನಿಂಗ್ಸು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತು ನೀವು ಎಷ್ಟು ಹೊಡೆದ್ರೆ ಕಮೆಂಟ್ ಮಾಡಿರಿ. ಹಂಗೆ ನೋಡೋಣ ನೀವು ನಿಮ್ದು ಯಾವ ಝೋನು ಮತ್ತು ಯಾವ ಝೋನಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನಂಗೆ ಕಮೆಂಟ್ ಮಾಡಿರಿ. ನೋಡೋಣ ನಮಗೂ ಗೊತ್ತಾಗುತ್ತೆ ಸ್ವಲ್ಪ. ಯಾವ ನಮ್ಮ ಝೋನಲ್ಲಿ ಅಂತೂ ಈಗ ನಾರ್ಮಲಾಗಿ ಆಗುತ್ತೆ. ಅಂದರೆ ನಂಗೆ 2 ಝೋನ್ ಆ್ಯಡ್ ಮಾಡಿರೋದು. ಒಂದು BL ರೋಡು, RT ನಗರ, ಸಂಜಯನಗರ ಮತ್ತು ಸಹಕಾರ ನಗರ, ಕೆಂಪಾಪುರ, ದೊಡ್ಡ ಬೊಮ್ಮಸಂದ್ರ, ಆ ಥರ ಝೋನ್ ಇದೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್, ಗುಡ್ ನೈಟ್, ಲವ್ ಯು ಆಲ್.